ರಾತ್ರಿ 3:03ಕ್ಕೆ ನಿಮ್ಮ ಫೋನ್ಗೆ ಒಂದು ವಿಡಿಯೋ ಕಾಲ್ ಬರುತ್ತೆ. ಕಾಲರ್ ಐಡಿ ನಿಮ್ ಹೆಸರೇ ಕಾಣಿಸ್ತಿದ್ರೆ ನೀವು ರಿಸೀವ್ ಮಾಡ್ತೀರಾ. ಆದ್ರೆ ಈ ಕಥೆಯಲ್ಲಿ ಒಬ್ಬ ಕಾಲೇಜ್ ಹುಡುಗ ರಿಸೀವ್ ಮಾಡ್ತಾನೆ. ಅವನ್ಗೆ ಒಂದು ಮಧ್ಯರಾತ್ರಿ ಒಂದು ಕಾಲ್ ಬರುತ್ತೆ. ಆ ಕಾಲ್ ಯಾರ್ ಮಾಡಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಅಥವಾ ಈ ಕಥೆಯಲ್ಲಿ ಸಂಪೂರ್ಣವಾಗಿ ನೋಡೋಣ. ಕತೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಮತ್ತೆ ತಡ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಜಸ್ಟ್ ವಾಚಿಂಗ್ ತರುಣ್ ಗೌಡ. ಈ ಕತೆ ಒಂದು ವಿಚಿತ್ರವಾದ ವಿಡಿಯೋ ಕಾಲ್ ಬಗ್ಗೆ ಆಗಿದೆ. ರಾತ್ರಿ 11 ನಂಬರ್ ಇಂದ ನಿಮ್ಗೆ ವಿಡಿಯೋ ಕಾಲ್ ಬಂದಾಗ ನೀವು ರಿಸೀವ್ ಮಾಡಕ್ ಮುಂಚೆ 2 ಬಾರಿ ಯೋಚನೆ ಮಾಡ್ತೀರಾ. ಹಾಗಿದ್ರೆ ಮತ್ತೆ ತಡ ಮಾಡೋಣ. ಮತ್ತೆ ಈ ಕಥೆಯಿಂದ ನಿಮ್ಗೆ ಏನ್ ಲಿಸಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ಸ್ ಟು ದ ವಿಡಿಯೋ. ಆದಿತ್ಯ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿರುತ್ತಾನೆ. ಅವನ ಅಸೈನ್ಮೆಂಟ್ ಎಲ್ಲ ಮುಗಿಸಿ ಸುಮಾರು 3 ಗಂಟೆಗೆ ಮಲ್ಗೋಕೆ ಅಂತ ಹೋಗ್ತಾನೆ. ಅವಾಗ ಇವನ್ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಅಲ್ಲಿ ಯಾರೋ ಇವನ್ಗೆ 11 ನಂಬರ್ ಇಂದ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ. ಆ 11 ನಂಬರ್ ಬೇರೆ ಯಾರ್ದು ಅಲ್ಲ, ಇವಂದೇ ನಂಬರ್ ಆಗಿರುತ್ತೆ. ಮತ್ತೆ ಆ ಕಾಲರ್ ಐಡಿ ಕೂಡ ಇವಂದೇ ಹೆಸರು ಇರುತ್ತೆ, ಆದಿತ್ಯ ಅಂತ. ಬಟ್ ಅವನ್ಗೆ ಏನೋ ಒಂದ್ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ. ಬಟ್ ಆದ್ರೆ ಅವನು ಸ್ವಲ್ಪ ಫನ್ನಿ ಆಗ್ತಾ ಹೋಗ್ತಾನೆ. ಯಾರೋ ನನ್ನ ಫ್ರೆಂಡ್ ಸೇರ್ಕೊಂಡು ಪ್ರ್ಯಾಂಕ್ ಕಾಲ್ ಮಾಡ್ತಾ ಇರ್ಬೋದು ನನ್ಗೆ ಅನ್ಕೋತಾನೆ. ಆದ್ರಿಂದ ಅವನು ಆ ಕಾಲ್ ನ ರಿಸೀವ್ ಮಾಡ್ತಾನೆ. ಆದಿತ್ಯ ಆ ಕಾಲ್ ನ ರಿಸೀವ್ ಮಾಡಿದ್ಮೇಲೆ 5 ಸೆಕೆಂಡ್ ಆ ಸ್ಕ್ರೀನ್ ಫುಲ್ ಬ್ಲಾಕ್ ಆಗಿತ್ತು. ಯಾವುದೇ ರಿಯಾಕ್ಷನ್ ಇರ್ಲಿಲ್ಲ. ಇವನು ಹೆಲೋ ಹೆಲೋ ಅಂದ್ಬಿಟ್ಟು ಇವನ್ಗೂ ಸ್ವಲ್ಪ ಯಾರು ಇದ್ರಲ್ಲಿ ಏನು ಮಾತಾಡ್ತಾ ಇಲ್ವಲ್ಲ ಅಂತ ಇವನ್ಗೆ ಒಂಥರ ಯಾರ ನನ್ ಫ್ರಾಂಕ್ ಮಾಡ್ತಾವ್ರೆ ಅಂತ ಅನ್ಕೊಂತಾನೆ. ಆದ್ರೆ ಇವನ್ಗೆ ಆ ಒಂದು 5 ಸೆಕೆಂಡ್ ಆದ್ಮೇಲೆ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಬರಕ್ ಸ್ಟಾರ್ಟ್ ಆಗುತ್ತೆ. ಒಂದು ರೂಮ್ ಅಲ್ಲಿ ಒಂದು ಬೆಡ್ ಮೇಲೆ ಒಬ್ಬ ಹುಡುಗ ಮಲಗಿರ್ತಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ಆದಿತ್ಯ. ಏನಂದ್ರೆ ಇದ್ರ ಟ್ವಿಸ್ಟ್, ಅವನು ಮಲಗಿರೋ ರೂಮ್ ಅಲ್ಲಿರೋ ಸಿಚುವೇಶನ್ ಆ ಒಂದು ವಿಡಿಯೋ ಕಾಲ್ ಅಲ್ಲಿ ಬರ್ತಾ ಇರುತ್ತೆ. ಮೀನ್ಸ್ ಇವನು ಮುಂದೆಯಿಂದ ವಿಡಿಯೋ ಕಾಲ್ ಮಾತಾಡ್ತಾ ಇದ್ರೆ ಅವ್ನ್ ಬ್ಯಾಕ್ ಸೈಡ್ ಇಂದ ಯಾರೋ ವಿಡಿಯೋ ಮಾಡ್ತಾ ಇದಾರೆ ಅಂತ ಇವನ್ಗೆ ಸ್ವಲ್ಪ ಫೀಲಿಂಗ್ ಕೊಡುತ್ತೆ. ಆದಿತ್ಯ ಸಡನ್ ಆಗಿ ಹಿಂದೆ ತಿರುಗಿ ನೋಡ್ತಾನೆ. ಆಗ ಯಾರು ಕೂಡ ಇರಲ್ಲ. ಬಟ್ ಅವನು ಮತ್ತೆ ಫೋನ್ ಕಡೆ ನೋಡಿದಾಗ ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ನಿಧಾನವಾಗಿ ಆ ಫ್ರೇಮ್ ಒಳಗಡೆ ಬರೋದು ಕಾಣಿಸುತ್ತೆ. ಆ ಫ್ರೇಮ್ ಒಳಗಡೆ ಆ ವ್ಯಕ್ತಿ ಬಂದಾಗ ಮುಖ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯಕ್ತಿ ನಿಧಾನವಾಗಿ ಅವನ ಮುಖ ಎತ್ತುತ್ತಾನೆ. ಆ ಮುಖ ಬೇರೆ ಯಾರ್ದು ಅಲ್ಲ, ಆದಿತ್ಯಂದಾಗಿ. ಆದಿತ್ಯ ಇಲ್ಲೂ ಕೂಡ ತುಂಬಾ ಸ್ವಲ್ಪ ಭಯ ಪಡ್ತಾನೆ. ಯಾಕೆಂದ್ರೆ ಇದು ಅವ್ನ್ ಏನ್ ನಡೀತಾ ಇದೆಯೋ ಅಟ್ ಪ್ರೆಸೆಂಟ್ ಅದೇ ರೀತಿಯ ವಿಡಿಯೋ ಕಾಲ್ ಅಲ್ಲೂ ಕೂಡ ನಡೀತಾ ಇದೆ. ಬಟ್ ಆದಿತ್ಯಂಗೆ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ. ಅವ್ನ್ ಏನ್ ಮಾಡ್ತಾನೆ ಮುಂದೆ ನೋಡೋಣ. ಆದಿತ್ಯಂಗೆ ಆ ವಿಡಿಯೋ ಕಾಲ್ ಇರೋ ಆ ವ್ಯಕ್ತಿ ಒಂದ್ ಮಾತು ಹೇಳ್ತಾನೆ. ಇನ್ನ 60 ಸೆಕೆಂಡ್ ಅಂತ ಹೇಳಿದ ಕೂಡ್ಲೆ ಆ ವಿಡಿಯೋ ಕಾಲ್ ಕಟ್ ಆಗುತ್ತೆ. ಆದಿತ್ಯ ಇವ್ರು ಯಾರೋ ನನ್ ಮಕ್ಕರ್ ಮಾಡ್ತಾವ್ರೆ ಅಂತ ಆದಿತ್ಯ ಒಂದ್ಸರಿ ಫನ್ನಿ ಆಗಿ ತಗೋತಾನೆ. ಯಾರೋ ಎಡಿಟ್ ಮಾಡ್ತಾ ಇರ್ಬೋದು, ಎಡಿಟ್ ಮಾಡಿ ನನ್ಗೆ ಈ ತರ ಎದುರಿಸಕ್ಕೆ ಕಳ್ಸಿರ್ಬೋದು ಅಂತ ಇವನ್ ಅನ್ಕೋತಾನೆ. ಬಟ್ ಆದ್ರೆ ಇವನ್ಗೆ ಒಂದ್ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ. ಏನಕ್ಕೆ ಅವ್ನ್ ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಪಾಪಪ್ ಆಗುತ್ತೆ. ಮೆಸೇಜ್ ಏನಂದ್ರೆ ಒಂದು ಟೈಮರ್ ಸ್ಟಾರ್ಟ್ ಆಗುತ್ತೆ. ಆ ಟೈಮರ್ 59, 58, 57 ಅಂತ ಟೈಮರು ಸ್ಟಾರ್ಟ್ ಆಗುತ್ತೆ. ಆದಿತ್ಯಂಗೆ ಸ್ವಲ್ಪ ಭಯ ಆಗಕ್ ಸ್ಟಾರ್ಟ್ ಆಗಿ ಪೂರ್ತಿ ಮೀಟರ್ ಆಫ್ ಆಗೋ ಚಾನ್ಸಸ್ ಅಲ್ಲಿ ಇರುತ್ತೆ. ಬಟ್ ಆದ್ರೆ ಅವ್ನ್ ಫೋನ್ ಆಫ್ ಮಾಡಕ್ ಟ್ರೈ ಮಾಡ್ತಾನೆ. ಟೈಮರ್ ಆಫ್ ಆಗಲ್ಲ. ಲಾಸ್ಟ್ 5 ಸೆಕೆಂಡ್ ಇದ್ದಾಗ 5, 4, 3, 2, 1, 0 ಅಂತಿದಂಗೆ ಅವ್ನ್ ರೂಮ್ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಆ ರೂಮ್ ಲೈಟ್ಸ್ ಆಫ್ ಆದಾಗ ಆಟೋಮೆಟಿಕ್ ಆಗಿ ರೂಮ್ ಎಲ್ಲ ಫುಲ್ ಡಾರ್ಕ್, ಫುಲ್ ಕತ್ಲೆ, ಒಂದು ಭಯ ವಾತಾವರಣ ಇನ್ನ ಹೆಚ್ಚಾಗುತ್ತೆ. ಅವನು ವಿಡಿಯೋ ಕಾಲ್ ಅಲ್ಲಿ ಆ ಏನ್ ಫೋನ್ ಕಟ್ ಆಗಿತ್ತೋ ಆ ಫೋನ್ ಆಟೋಮೆಟಿಕ್ ಆಗಿ ಅವ್ನ ಕ್ಯಾಮ್ರಾ ಅವನ್ ಕಡೆ ಟರ್ನ್ ಆನ್ ಆಗುತ್ತೆ. ಹಿಂದೆಯಿಂದ ಯಾರೋ ನಿಂತಿರೋ ರೀತಿ ಆ ಕ್ಯಾಮ್ರಾದಲ್ಲಿ ತೋರಿಸುತ್ತೆ. ಬಟ್ ಆದ್ರೆ ಆ ರೀತಿ ಹಿಂದೆ ತಿರುಗಿ ನೋಡಿದಾಗ ಯಾರು ಕೂಡ ಇರಲ್ಲ. ಆದಿತ್ಯ ಆ ಕ್ಯಾಮ್ರಾ ನೋಡಿದಾಗ ಯಾರೋ ವ್ಯಕ್ತಿ ಬಂದು ಅವನ್ ಭುಜದ ಮೇಲೆ ಕೈ ಇಡ್ತಾನೆ. ಮುಂದೆ ಏನಾಯ್ತು, ಆದಿತ್ಯಂಗ್ ಏನಾಯ್ತು? ಆ ವಿಡಿಯೋ ಕಾಲ್ ಆದ್ಮೇಲೆ ಆದಿತ್ಯ ಮನೆಯಿಂದ ಮಿಸ್ಸಿಂಗ್ ಆಗ್ತಾನೆ. ಅವ್ರ ಅಪ್ಪ ಅಮ್ಮ ಮನೆ ಪೂರ್ತಿ ಹುಡುಕ್ತಾರೆ. ಬಟ್ ಆದಿತ್ಯ ಸಿಗಲ್ಲ. ಆದ್ರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡ್ತಾರೆ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅಂತ ಮನೆಗ್ ಬರ್ತಾರೆ. ಮನೆಗ್ ಬಂದು ಆದಿತ್ಯನ್ ರೂಮ್ ನ ಫುಲ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆದಿತ್ಯನ್ ಫೋನ್ ಸಿಗುತ್ತೆ. ಆ ಫೋನ್ ಅಲ್ಲಿ ಓಪನ್ ಮಾಡಿದಾಗ ಒಂದು ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಅದರಲ್ಲಿ ಆದಿತ್ಯ ಒಂದ್ ಮಾತು ಹೇಳಿರ್ತಾನೆ. ರಾತ್ರಿ 3:03ಕ್ಕೆ ಬರೋ ವಿಡಿಯೋ ಕಾಲ್ ನ ಯಾವತ್ತು ರಿಸೀವ್ ಮಾಡಿ. ಅದಾದ್ಮೇಲೆ ಆ ವಿಡಿಯೋ ಕಾಲ್ ಅಥವಾ ವಿಡಿಯೋ ಅಲ್ಲಿಗೆ ಎಂಡ್ ಆಗುತ್ತೆ. ಎಂಡ್ ಆದಾಗ ಒಂದು ನಮ್ಗೆ ನಿಜವಾಗ್ಲೂ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಇವಾಗ್ಲೂನು ಈ ನಂಬರ್ ಆಕ್ಟಿವ್ ಇದೆಯಂತೆ ಅಂತ ಕೆಲವರು ಮಾತಾಡ್ಕೊತಾರೆ. ನಿಮ್ ಫೋನ್ಗೆ ಅನ್ನೋನ್ ನಂಬರ್ ಇಂದ ವಿಡಿಯೋ ಕಾಲ್ ಬಂದ್ರೆ ರಿಸೀವ್ ಮಾಡ್ತೀರಾ ಅಥವಾ ಇಗ್ನೋರ್ ಮಾಡ್ತೀರಾ? ಇಂತಹ ಥ್ರಿಲ್ಲರ್ ಮತ್ತು ಹಾರರ್ ಸ್ಟೋರೀಸ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ರಾತ್ರಿ 3:03ಕ್ಕೆ ನಿಮ್ ಫೋನ್ ನ ಸೈಲೆಂಟ್ ಹಾಕೋದನ್ನ ಮರಿಬೇಡಿ. ನಮಸ್ಕಾರ.